ಕ್ಲೋರೋಫಾರ್ಮನ್ನು ಅನಸ್ತೇಷಿಯಾಗಿ ಬಳಕೆ ಮಾಡ್ಬೋದು ಅಂತ ಹೇಳಿದಂತಹ ಸೈಂಟಿಸ್ಟ್ನ ಹೆಸರು ಜೇಮ್ಸ್ ಯಂಗ್ ಸಿಂಪ್ಸನ್. ಈ ವ್ಯಕ್ತಿ ಏನು ಮಾಡ್ತಾರೆ ಗೊತ್ತಾ, ಕ್ಲೋರೋಫಾರ್ಮ್ ಅನ್ನುವಂತಹ ಒಂದು ಆಬ್ಜೆಕ್ಟು ಅನಸ್ತೇಷಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಕಂಡುಹಿಡ್ಕೊಳ್ತಾರೆ ಸುಮಾರು 1840ರಲ್ಲಿ. ಈ ವ್ಯಕ್ತಿಯನ್ನು ಕೇಳ್ತಾರೆ ಒಂದು ಇಂಟರ್ವ್ಯೂವಲ್ಲಿ, ಯಾರು ನಿಮಗೆ ಮೋಟಿವೇಶನ್, ಯಾರು ನೀವು ಕಂಡಿಡಿದ್ರಲ್ವ ಅನಸ್ತೇಷಿಯಾ ಕೊಡಬೇಕು, ನೋವಾಗದೆ ಒಂದು ಪೇಷಂಟನ್ನು ಟ್ರೀಟ್ ಮಾಡಬೇಕು ಆಪರೇಷನ್ ಆಗಿರುವಂಥ ಸಂದರ್ಭದಲ್ಲಿ ಅಂತ ಕಂಡುಹಿಡ್ಕೊಂಡ್ರಲ್ವ, ಅದಕ್ಕೆ ನಿಮಗೆ ಮೋಟಿವೇಶನ್ ಯಾರು, ಎಲ್ಲಿಂದ ಇನ್ಸ್ಪೈರ್ ಆದ್ರಿ, ಹೇಗೆ ಗೊತ್ತಾಯಿತು ನಿಮಗೆ ಈ ಥರ ಮದ್ದು ಕೊಡಬೇಕು, ಈ ಥರ ಮದ್ದು ಪ್ರಪಂಚದಲ್ಲಿ ಇದ್ದೇ ಇರುತ್ತೆ ಅಂತ ಹೇಳಿ ಹೇಗೆ ಗೊತ್ತಾಯಿತು ಅಂತ ಅವರನ್ನು ಕೇಳಿದ್ದಕ್ಕೆ ಏನಂದ್ರು ಗೊತ್ತಾ, ರಿಲಿಜಿಯಸ್ ಆಬ್ಜೆಕ್ಷನ್ಸ್ ಟು ದ ಎಂಪ್ಲಾಯ್ಮೆಂಟ್ ಆಫ್ ಅನಸ್ತೇಷಿಯಾ 1848ರಲ್ಲಿ ಬರೆದಿರುವಂತಹ ಬುಕ್ಕು. ಆ ಬುಕ್ಕಲ್ಲಿ ಏನಂತ ಬರ್ತಿದ್ದಾರಂತೆ ಸರ್ ಯಂಗ್ ಸಿಂಪ್ಸನ್ ಅನ್ನುವಂಥವ್ರು, ಹೇಗೆ ಗೊತ್ತಾಯ್ತಂತೆ ಅವ್ರಿಗೆ ಈ ಥರ ಮದ್ದು ಕೊಟ್ಟು ಆಪರೇಟ್ ಮಾಡಬೇಕು ಅಂತ ಹೇಳಿ ಹೇಗೆ ಗೊತ್ತಾಯ್ತಂತೆ. In this, he effectively argues that God himself used anesthesia to prevent pain. ಆದಿಕಾಂಡ 2:21ರಲ್ಲಿ ಆ ಸಂದರ್ಭ ಇದೆಯಲ್ವಾ, ಆದಾಮ್ ಅವರ ಸಂದರ್ಭ, ಆ ಸಂದರ್ಭದಲ್ಲಿ ದೇವರು ಹೇಗೆ ಅನಸ್ತೇಷಿಯಾ ಕೊಡದೆ ಆಪರೇಷನ್ ಮಾಡಿದ್ರು ಆದಾಮನಿಗೆ ಇಷ್ಟಕ್ಕೂ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಅಂದರೆ ಗಾಢ ನಿದ್ರೆ ಬರೋ ಹಂಗೆ ಮಾಡಿದ್ದಾರೆ, ನೋವು ಗೊತ್ತಾಗದಂತೆ ಮಾಡಿದ್ದಾರೆ ಆದಾಮನಿಗೆ. ಅದೇ ನನಗೆ ಮೋಟಿವೇಶನ್, ಏನನ್ನು ಕಂಡುಹಿಡಿಯಲಿಕ್ಕೆ ಕ್ಲೋರೋಫಾರ್ಮನ್ನು ಅನಸ್ತೇಷಿಯಾಗಿ ಬಳಕೆ ಮಾಡಬಹುದು ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಈ ಆದಿಕಾಂಡ 2ನೇ ಅಧ್ಯಾಯ 21ನೇ ವಚನದಲ್ಲಿ ಆ ಪರಮ ವೈದ್ಯನು ಯೂಸ್ ಮಾಡಿರುವಂತಹ ಮೆಡಿಸನ್ನೇ ನನಗೆ ಇವತ್ತು ಇದನ್ನು ಕಂಡುಹಿಡಿಯಲಿಕ್ಕೆ ಇನ್ಸ್ಪಿರೇಷನ್, ಸ್ಫೂರ್ತಿ ಅಂತ ಹೇಳಿ ಆ ಬುಕ್ಕಲ್ಲಿ ತಾವೇ ಒಪ್ಕೊಳ್ತಾರೆ. ಇಷ್ಟಕ್ಕೂ ಈ ವ್ಯಕ್ತಿ ತುಂಬ ಚೆನ್ನಾಗಿ ಸತ್ಯವೇದ ಓದ್ತಿದ್ರು ಗೊತ್ತಾ. ಈ ವ್ಯಕ್ತಿಯನ್ನು ಇನ್ನೊಂದು ಇಂಟರ್ವ್ಯೂವಲ್ಲಿ ಕೇಳ್ತಾರೆ, ನೀವು ಕ್ಲೋರೋಫಾರ್ಮನ್ನು ಕಂಡುಹಿಡ್ತಿದ್ದೀರಲ್ವಾ, ನೋವಾಗದಂತೆ ಒಬ್ಬ ಮನುಷ್ಯನಿಗೆ ಹೇಗೆ ಚಿಕಿತ್ಸೆ ಕೊಡುವಂತಹದ್ದು ಅಂತ ಕಂಡುಹಿಡ್ತಿದ್ದೀರಲ್ವಾ, ತುಂಬ ದೊಡ್ಡ ವಂಡರ್ ಅಲ್ವಾ ಇದು ಅಂತ ಹೇಳಿ ಕೇಳ್ತಾರೆ. ಆ ವ್ಯಕ್ತಿ ಏನಂತಾರೆ ಗೊತ್ತಾ, ನಾನು ನೋವಾಗದಂತೆ ಒಬ್ಬ ಮನುಷ್ಯನಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಮೆಡಿಸನನ್ನು ಮಾತ್ರ ಕಂಡು ಹಿಡ್ತಿದ್ದೀನಿ, ಒಬ್ಬ ಮನುಷ್ಯನಿಂದ ಪಾಪವನ್ನು ತೆಗೆಯುವಂತಹ ಮೆಡಿಸನನ್ನು ಕೊಟ್ಟಿದ್ದಾರಲ್ವಾ ಯೇಸು ಕ್ರಿಸ್ತರು, ಅದು ನಿಜವಾಗ್ಲೂ ವಂಡರ್ ಅಂತ ಹೇಳಿ ಹೇಳ್ತಾರೆ. ಅದು ಆ ವ್ಯಕ್ತಿಗೆ ದೇವರ ಮೇಲೆ ಇದ್ದಂತಹ ನಂಬಿಕೆ. ಒಬ್ಬ ದೊಡ್ಡ ಮೆಡಿಕಲ್ ಸೈಂಟಿಸ್ಟ್ಗೆ ಯಾರು ಸ್ಫೂರ್ತಿ ಆದರೂ ವೈದ್ಯರಾಗಿರುವಂತಹ ದೇವರು. ನಾವು ಅದಕ್ಕೆ ನಾರ್ಮಲ್ ಆಗಿ ಏನಂತ ಕರಿತಿರ್ತೀವಿ ಡಾಕ್ಟರ್ಗಳನ್ನು, ಡಾಕ್ಟರ್ ಸುರೇಶ್ ಅಂತ ಒಬ್ಬರು, ಹೌದಾ ಡಾಕ್ಟರ್ ಕೃಷ್ಣ ಅಂತ ಇನ್ನೊಬ್ಬರು, ಅದಕ್ಕೆ ಟೈಟಲ್ನ ಹೆಸರೇನು ಡಾಕ್ಟರ್ ಗಾಡ್. ಯಾಕೆಂದರೆ ದೇವರನ್ನು ನಾವು ಯಾವತ್ತೂ ವೈದ್ಯರನ್ನಾಗಿ ನಾವು ನೋಡೇ ಇಲ್ಲ.